ಕೇವಲ 24 ಗಂಟೆಯಲ್ಲಿ ಮೊರಾಕೋದಿಂದ ಸ್ಪೇನ್ಗೆ 60,000 ಜನ ವಲಸೆ ಹೋಗ್ತಾ ಇದ್ದಾರೆ. ಸಿಯೂಟಾ ಗಡಿ ದಾಟುವ ವೇಳೆಯಲ್ಲಿ 34 ಜನ ದುರ್ಮರಣಕ್ಕೆ ಈಡಾಗಿದ್ದಾರೆ. ಈಜುಕೊಂಡೇ ಹೋಗ್ಬೋಣ ಅಂತ ಹೊರಟಿದ್ದಾರೆ. ಅನೇಕರು ಸತ್ತು ಹೋದರು ಇಲ್ಲಿ. ಸೊ ಸ್ಪೇನ್ ಕೂಡ ಒಂದು ಕಡೆ ಗಡಿಯನ್ನು ಟೈಟ್ ಮಾಡ್ತಾ ಇದೆ, ಆ ಥರ ಬರಲಿಕ್ಕೆ ಬಿಡ್ತಾ ಇಲ್ಲ. ಇದರ ಮಧ್ಯೆ ಹೇಗಾದರೂ ಸರಿ ನಾವು ಸ್ಪೇನ್ ತಲುಪಿಕೊಳ್ಳಬೇಕು ಅಂಥೇಳಿ ಅನೇಕರು ಪ್ರಯತ್ನದಲ್ಲಿದ್ದಾರೆ. ಈ ವೇಳೆ 34 ಜನ ಸತ್ತು ಹೋಗಿದ್ದಾರೆ, ತುಂಬ ಜನ ಗಾಯ ಆಗಿದೆ. ವಲಸಿಗರ ಪ್ರವೇಶದ ಹಿನ್ನೆಲೆಯಲ್ಲಿ ಗಡಿ ಪ್ರದೇಶದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಇಲ್ಲಿ ಸಮುದ್ರವನ್ನು ಈಜಿ ದಡ ಸೇರಿದ್ದಾರೆ ಸಾವಿರಾರು ಜನ. ಮಕ್ಕಳು, ಮಹಿಳೆಯರು, ವೃದ್ಧರು ಸೇರಿದಂತೆ ಹಲವರು ಈಜುವಂಥ ದುಸ್ಸಾಹಸ ಮಾಡಿದ್ದಾರೆ. ಗಡಿ ತಡೆಗೋಡೆಯನ್ನು ದಾಟಲಿಕ್ಕೆ ಯತ್ನ ಮಾಡಿದ್ದಾರೆ ಇಲ್ಲಿ ಅನೇಕರು. ಈ ಭಾರೀ ಪ್ರಮಾಣದ ವಲಸೆಗೆ ನಿಖರ ಕಾರಣ ತಿಳಿದು ಬರ್ತಾ ಇಲ್ಲ. ಆಂತರಿಕ ಸಂಘರ್ಷಗಳಿದೆ, ಅಲ್ಲಿ ಗಡಿ ವಿಚಾರಗಳಿದೆ, ಉದ್ಯೋಗದ ವಿಚಾರ ಇದೆ. ಯಾರೋ ಬೇರೆ ನಮ್ಮ ಪ್ರಾವಿನ್ಸ್ ಇದು ಅಂತಿದ್ದಾರೆ, ಇದರಲ್ಲಿ ನಮಗೆ ಸೇರಿದ್ದು ಅಂತಿದ್ದಾರೆ, ಇನ್ನಿಲ್ಲಿದ್ದರೆ ನಮಗೆ ಕಷ್ಟ. ಇದೆಲ್ಲವೂ ಸೇರಿಕೊಂಡು ಏನಾಗಿದೆ, ಇದೀಗ ಸ್ಪೇನ್ಗೆ ರಾಜತಾಂತ್ರಿಕ ಮತ್ತು ಭದ್ರತಾ ಸವಾಲಾಗಿದ್ದು ಪರಿಣಮಿಸ್ತಾ ಇದೆ. ಮೊರಾಕೋದಿಂದ ಇಷ್ಟೊಂದು ಸಾವಿರಾರು ಜನ ಬರ್ತಾ ಇದ್ದರೆ ಸ್ಪೇನ್ ಹೇಗೆ ತಡ್ಕೊಳ್ಳೋದು ಅದನ್ನು? ಜನರ ಪ್ರವೇಶದ ಹಿನ್ನೆಲೆಯಲ್ಲಿ ನಗರದ ಜನಸಂಖ್ಯೆ ದಿಢೀರಂತ ಏರಿಕೆ ಆಗಿಬಿಟ್ಟಿದೆ. ಸದ್ಯ ಕಷ್ಟದ ಪರಿಸ್ಥಿತಿ ಎದುರಿಸ್ತಾ ಇರೋದು ಸಿಯೂಟಾ. ಉತ್ತರ ಅಮೆರಿಕದ ಸ್ಪೇನ್ನ ಸ್ವಾಯತ್ತ ನಗರವಾಗಿರುವಂಥ ಸಿಯೂಟಾ ಇದು 2021ನಲ್ಲಿ ಮೊರಾಕೋ ಗಡಿ ನಿಯಂತ್ರಣವನ್ನು ಸಡಿಲ ಮಾಡಿತ್ತು. ಆಗ 10,000ಕ್ಕಿಂತ ಹೆಚ್ಚಿನ ವಲಸಿಗರು ಸಿಯೂಟಾಗೆ ಪ್ರವೇಶ ಮಾಡಿಬಿಟ್ಟಿದ್ರು. ಆಗ ಸ್ಪೇನ್ ಮತ್ತು ಮೊರಾಕೋ ನಡುವೆ ದೊಡ್ಡ ಉದ್ವಿಗ್ನತೆ ಉಂಟಾಗಿತ್ತು. ಇವರಿಬ್ಬರ ನಡುವೆ ಮ್ಯಾಚ್ ನಡೆದರೂ ಕೂಡ ದೊಡ್ಡ ಮಟ್ಟದ ಉದ್ವಿಗ್ನತೆ ಇರುತ್ತೆ. ಸ್ಪೇನ್ ಇತ್ತೀಚೆಗಷ್ಟೇ ಫುಟ್ಬಾಲ್ ಕೂಡ ಗೆದ್ದಿರೋದು ನಿಜ ಅದು. ಸೊ ಇದೀಗ ಸ್ಪೇನ್ಗೆ ಈ ಏಕಾಏಕಿ ಸಾವಿರಾರು ಜನ ಹಿಂಗೆ ಬರೋಕ್ಕೆ ಶುರು ಮಾಡಿಬಿಟ್ಟಿದ್ದಾರಲ್ಲ, ಇದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ.